ಓಕೆ, ಒಂದು ಸಿಂಪಲ್ ಹೆಲೋ ವರ್ಲ್ಡ್ ಪ್ರೋಗ್ರಾಮ್ ಬರೋಣ. ಸೊ ನಾವು ಫಸ್ಟ್ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ ಯಾವ ಫೋಲ್ಡರ್ನಲ್ಲಿ ಪ್ರೋಗ್ರಾಮ್ ಬರೀಬೇಕು, ನಮ್ಮದು ಈ ಡ್ರೈವಲ್ಲೇ. ಓಕೆ, ಸೊ CD2 Dev1. ಸೊ ಇಲ್ಲಿ ಏನಂತಂದ್ರೆ ನಮ್ಮದು ಪ್ರೋಗ್ರಾಮ್ಸನ್ನು ಬರೆಯೋಣ. ಓಕೆ, ಸೊ ನಾನೇನು ಮಾಡ್ತೀನಿ, ಸಿಂಪಲ್ ನೋಟ್ ಪ್ಯಾಡ್ ಯೂಸ್ ಮಾಡ್ತೀನಿ. ಫಸ್ಟಿಗೆ ಏನಂತಂದ್ರೆ ಸಿಂಪಲ್ ನೋಟ್ ಪ್ಯಾಡ್ ಥ್ರೂ ಪ್ರೋಗ್ರಾಮ್ ಬರೆಯೋಣ. ಯಾಕಂತಂದ್ರೆ ನನಗೆ ಸಿಂಟ್ಯಾಕ್ಸು ಮತ್ತು ಏನು ಮಿಸ್ಟೇಕ್ಸ್ ಮಾಡ್ತೀನಿ ಅವು ಈಸಿಲಿ ಗೊತ್ತಾಗಬೇಕು. ಆಮೇಲೆ ಜಸ್ಟ್ ನಿನಗೆ ಜಾವಾ ವರ್ಷನ್ ಅಂದ್ರೆ ನಿನಗೆ ಜಾವಾ ಇನ್ಸ್ಟಾಲ್ ಆಗ್ಯದ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ನೀನೇನಂತಂದ್ರೆ ಜಾವಾ ಸಿ ಕಮಾಂಡ್ಲಿಂದ ನೀನು ಚೆಕ್ ಮಾಡ್ಬೋದು. ಜಾವಾ ಸಿ ಇಸ್ ಅ ಕಂಪೈಲರ್. ಸೊ ಅದರಿಂದ ನೀನೇನಂತಂದ್ರೆ ಚೆಕ್ ಮಾಡ್ಬೋದು. ಸೊ ಜಾವಾ ಸಿ 22 ವರ್ಷನ್ ಅಂದ್ರೆ ನಂಗೆ ಜಾವಾ 22 ವರ್ಷನ್ನು ಇದರಲ್ಲಿ ಇನ್ಸ್ಟಾಲ್ ಆಗ್ಯದ. ಓಕೆ, ಸೊ ನಾನು ಮಾಡ್ತೀನಿ ಸಿಂಪಲ್ ಹೆಲೋ ವರ್ಲ್ಡ್ ಪ್ರೋಗ್ರಾಮ್ ಬರೀತೀನಿ. ಓಕೆ, ಹೆಲೋ ವರ್ಲ್ಡ್ ಪ್ರೋಗ್ರಾಮ್. ಜಸ್ಟ್ ಏನಂತಂದ್ರೆ ಒಂದು ಪ್ರೋಗ್ರಾಮ್ ಬರೆದು ಅದನ್ನು ಯಾವ ಥರ ಕಂಪೈಲ್ ಮಾಡಬೇಕು, ಯಾವ ಥರ ರನ್ ಮಾಡಬೇಕು ಅಂತ ಹೇಳಲಿಕ್ಕೆ. ಓಕೆ, ಸೊ ಇಲ್ಲಿ ಏನಂತಂದ್ರೆ ವೆರಿ ಫಸ್ಟ್ ಥಿಂಗ್, ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದ್ರೆ ನೀನು ಫಸ್ಟ್ ಆಫ್ ಆಲ್ ಯಾವ ಪ್ರೋಗ್ರಾಮ್ ಬರೀತಿರ್ತಿ ಇಲ್ಲಿ ಅದರದ್ದು ಎಕ್ಸ್ಟೆನ್ಷನ್ ಫೈಲು ಡಾಟ್ ಜಾವಾ ಅಂತಲೇ ಇರಬೇಕು. ಫಾರ್ ಎಕ್ಸಾಂಪಲ್ ಇದನ್ನು ನಾನು ಸೇವ್ ಮಾಡಿದೆ ಅಂತ ಇಟ್ಕೋ. ಬೈ ಡಿಫಾಲ್ಟ್ ನೋಟ್ ಪ್ಯಾಡ್ನಾಗ TXT ಫೈಲ್ ಅಂತ ಸೇವ್ ಮಾಡ್ತದೆ. ಸೊ ಇದನ್ನು ಆಲ್ ಫೈಲಿಗೆ ಚೇಂಜ್ ಮಾಡಿ ನಮ್ಮ ಇಲ್ಲಿ ಓಕೆ, ಸೊ ಇದನ್ನೇನು ಮಾಡೋಣ, ಹೆಲೋ ವರ್ಲ್ಡ್ ಅಂತ ಹೇಳಿ ಸ್ಟೋರ್ ಮಾಡೋಣ. ಹೆಲೋ ವರ್ಲ್ಡ್ ಡಾಟ್ ಜಾವಾ. ನಾರ್ಮಲಿ ಜಾವಾ ಇಸ್ ಅ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಅಂದರೆ ನಿನಗೆ ಅಪ್ಪರ್ ಕೇಸು ಲೋವರ್ ಕೇಸ್ನಲ್ಲಿ ಡಿಸ್ಟಿಂಗ್ವಿಷ್ ಮಾಡ್ತದದು. ಸೊ ನೀನು ಫೈಲ್ ನೇಮ್ ಏನು ಕೊಡ್ತೀವಿ, ಫಾರ್ ಎಕ್ಸಾಂಪಲ್ ದಿಸ್ ಹೆಲೋ ವರ್ಲ್ಡ್ ಅಂತ ಕೊಟ್ಟಿಯಲ್ಲ ಇಲ್ಲಿ, ಇದು ಕ್ಯಾಮೆಲ್ ಕೇಸು. ಸೊ ಸ್ಟಾರ್ಟಿಂಗ್ H ಕ್ಯಾಪಿಟಲ್ ಅದ ಮತ್ತು ನೆಕ್ಸ್ಟ್ ವರ್ಡ್ ಕ್ಯಾಪಿಟಲ್ ಅದ. ದಿಸ್ ಇಸ್ ದ ಕ್ಯಾಮೆಲ್ ಕೇಸು. ಹೌದಾ? ಸೊ ಇದೇ ಕ್ಯಾಮಲ್ ಕೇಸು ಇದು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೆಲೋ ವರ್ಲ್ಡ್ ಡಾಟ್ ಜಾವಾ ಅಂತ ಸೇವ್ ಮಾಡಿದ್ರೆ ಈಗೇನಾಗ್ತದೆ ಅಂತಂದ್ರೆ ನಿನಗೆ ಇಲ್ಲಿ ಯಾವುದು ಕ್ಲಾಸ್ ಬರೀತಿದೆ ಅದು ಕ್ಲಾಸು ಪಬ್ಲಿಕ್ ಕ್ಲಾಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ ಹೆಲೋ ಕ್ಲಾಸ್ ಹೆಲೋ ವರ್ಲ್ಡ್. ಓಕೆ, ಕ್ಲೋಸು ಇಮ್ಮಿಡಿಯೇಟ್ ಆಗಿ. ಸೊ ಏನಂತಂದ್ರೆ ಮೀನಿಂಗು ನಿನ್ಗೆ ಹೆಲೋ ವರ್ಲ್ಡ್ ಡಾಟಾ ಅಂತ ಹೆಲೋ ವರ್ಲ್ಡ್ ಜಾವಾ ಅಂತ ಇಲ್ಲಿ ಸೇವ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಮತ್ತೆ ಸೇವ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಹೋಗಿ ನೋಡು. ಸೊ ನಂದು ಜಾವಾ ಫೈಲ್ ಅದ. ಸೊ ಇದು ಹೆಲೋ ವರ್ಲ್ಡ್ ಜಾವಾ ಅಂತ ಫೈಲ್ ಇತ್ತು ಅಂತಂದ್ರೆ ಅದ್ರದ್ದು ಈಕ್ವಲೆಂಟ್ ಕ್ಲಾಸ್ ಇಲ್ಲಿ ಪಬ್ಲಿಕ್ ಕ್ಲಾಸ್ ಇರಬೇಕು. ಓಕೆ, ಸೊ ಹೆಲೋ ವರ್ಲ್ಡ್ ಅಂತ ನಿನಗೆ ಕ್ಲಾಸ್ ಇತ್ತು ಅಂತಂದ್ರೆ ನೀನು ಆ ಫೈಲನ್ನು ಹೆಲೋ ವರ್ಲ್ಡ್ ಡಾಟ್ ಜಾವಾ ಅಂತಾನೆ ಸೇವ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇದು ಕ್ಲಾಸ್ ABC ಅಂತಿತ್ತು ಅಂತ ಇಟ್ಕೋ, ಅವಾಗ ನೀನು ABC ಡಾಟ್ ಜಾವಾ ಅಂತ ಸೇವ್ ಮಾಡಬೇಕು. ಯಾವ ಕ್ಲಾಸ್ ಪಬ್ಲಿಕ್ ಕ್ಲಾಸ್ ಇರ್ತದೆ ಅದ್ರ ಈಕ್ವಲೆಂಟ್ ಫೈಲ್ ನೇಮ್ ಇರಬೇಕು. ಓಕೆ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂತಂದ್ರೆ ಜಾವಾದೊಳಗೆ ನಾವು ಕೆಲವೊಂದು ನೇಮಿಂಗ್ ಕನ್ವೆನ್ಷನ್ಸ್ ಯೂಸ್ ಮಾಡ್ತೀವಿ. ಸೊ ಎವ್ರಿ ಕ್ಲಾಸ್ ನೀ ಏನೇ ಯೂಸ್ ಮಾಡು, ಫಾರ್ ಎಕ್ಸಾಂಪಲ್ ನೀನು ಮೋರ್ ದೆನ್ ಒನ್ ಕ್ಲಾಸ್ ಇರ್ಬೋದು ನಿನ್ನ ಪ್ರೋಗ್ರಾಮಲ್ಲಿ. ಕ್ಲಾಸ್ XYZ ಅಂತನೂ ಇರಬಹುದು. ಓಕೆ, ಸೊ ಮಲ್ಟಿಪಲ್ ಇರ್ಬೋದು, ಬಟ್ ಓನ್ಲಿ ಒನ್ ಪಬ್ಲಿಕ್ ಕ್ಲಾಸ್ ಇರ್ತದೆ ಒಂದು ಫೈಲಿಗೆ. ಓಕೆ, ಕ್ಲಾಸ್ ನೇಮ್ ಏನಿರ್ತಾವಲ್ಲ ಇಟ್ ಶುಡ್ ಸ್ಟಾರ್ಟ್ ವಿತ್ ಅಪ್ಪರ್ ಕೇಸ್. ಓಕೆ, ಅಪ್ಪರ್ ಕೇಸ್ ಲೆಟರ್. ಓಕೆ, ಸೊ ಮೇನ್ ಅಂತ ಮಾಡಬಾರ್ದು. ಓಕೆ, ಇಟ್ ಡಸಂಟ್ ಲುಕ್ ಗುಡ್. ಬೇಕಿತ್ತು ಅಂತಂದ್ರೆ ನೀನು ಮೇನ್ ಅಂತ ಮಾಡ್ಕೊ ಅಪ್ಪರ್ ಕೇಸ್. ಓಕೆ, ಬಟ್ ಮೀನಿಂಗ್ಫುಲ್ ನೇಮ್ ಇರಬೇಕು. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಹೆಲೋ ವರ್ಲ್ಡ್ ಅಂತ ಮಾಡ್ಲಿಕತ್ತೀವಲ್ಲ ಪ್ರೋಗ್ರಾಮು, ಸೊ ಹೆಲೋ ವರ್ಲ್ಡ್ ಅಂತ. ನನಗೆ ಸೆಕೆಂಡ್ ಕ್ಲಾಸ್ ಅವಶ್ಯಕತೆ ಇಲ್ಲ, ಸೊ ಇದನ್ನು ತೆಗೆದುಬಿಡ್ತೀನಿ. ಎನಿ ಟೈಮ್ ನೀನು ಕ್ಲಾಸ್ ಬರೆದ ತಕ್ಷಣ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗು ಓಪನಿಂಗು ಮತ್ತು ಕ್ಲೋಸಿಂಗು ಇದು ಇರಬೇಕು, ಕರ್ಲಿ ಬ್ರೇಸಸ್. ಓಕೆ, ಸೊ ಈ ಪ್ರೋಗ್ರಾಮಲ್ಲಿ ನಮಗೆ ಜಾವಾದಲ್ಲಿ ಆರ್ ಎನಿ ಅದರ್ ಲ್ಯಾಂಗ್ವೇಜ್ ನಾರ್ಮಲಿ ಮೇನ್ ಇಸ್ ದ ಫಂಕ್ಷನ್ ಟು ಸ್ಟಾರ್ಟ್ ವಿತ್. ಓಕೆ, ಅಲ್ಲಿಂದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ನಾರ್ಮಲಿ ನಾವೇನು ಮಾಡ್ತೀವಿ, ಪ್ರಾಪರ್ ಇಂಟೆಂಡೇಷನ್ ಕೊಡ್ತೀವಿ ಸೊ ದಟ್ ಪ್ರೋಗ್ರಾಮ್ ಇರ್ತದಲ್ಲ ಅದು ರೀಡೇಬಲ್ ಇರ್ತದೆ, ಓದೋರಿಗೆ ಈಸಿಲಿ ಆಗ್ತದೆ. ಓಕೆ, ಸೊ ನಮ್ಮ ಹತ್ರ ಏನದ ಮೇನ್ ಫಂಕ್ಷನ್ ಬೇಕು. ಓಕೆ, ಬಟ್ ಜಾವಾದಲ್ಲಿ ಮೇನ್ ಫಂಕ್ಷನ್ನು ರಿಟರ್ನ್ ಟೈಪ್ ಈಸ್ ವಾಯ್ಡ್, ಅಂದರೆ ಅದು ಏನು ರಿಟರ್ನ್ ಮಾಡಂಗಿಲ್ಲ ಫಂಕ್ಷನ್. ಸೊ ಯಾರಿಗೆ ರಿಟರ್ನ್ ಮಾಡಂಗಿಲ್ಲ, ನಾ ಇಲ್ಲಿಂದ ಎಕ್ಸಿಕ್ಯೂಟ್ ಮಾಡಿದೆ ಕನ್ಸೋಲಿಂದ ನಾನು ಎಕ್ಸಿಕ್ಯೂಟ್ ಮಾಡಿದೆ ಅಂತಂದ್ರೆ ಆಪರೇಟಿಂಗ್ ಸಿಸ್ಟಮ್ನಿಂದ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಇದು
ಫಂಕ್ಷನ್ನು ಏನು ರಿಟರ್ನ್ ಮಾಡಂಗಿಲ್ಲ. ಅಂದ್ರೆ ಬೇಸಿಕಲಿ ನಾರ್ಮಲಿ ಕೆಲವೊಂದ್ಸಲ ಫಂಕ್ಷನ್ಸ್ ಈಗ ಸಿ ಅಥವಾ C++ ಅಲ್ಲಿ ಇಂಟಿಜರ್ ರಿಟರ್ನ್ ಟೈಪ್ ಕೊಡ್ತೀವಿ. ಅಂದ್ರೆ ಏನು, ಆ ಫಂಕ್ಷನ್ ಮೇನ್ ಫಂಕ್ಷನ್ ಎಕ್ಸಿಕ್ಯೂಟ್ ಆದ್ಮೇಲೆ ಅದರದ್ದು ಸಕ್ಸಸ್ ಅಥವಾ ಫೇಲ್ಯೂರ್ 0 ಅಥವಾ 1 ಅಥವಾ 0 ಅಥವಾ -1 ಆ ಥರ ರಿಟರ್ನ್ ಮಾಡಿ ಫಂಕ್ಷನ್ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಆಗ್ಯದ ಇಲ್ಲ ಅಂತ ಹೇಳಲಿಕ್ಕೆ ಇದು ಮಾಡ್ತಾರೆ, ರಿಟರ್ನ್ ಟೈಪ್ ಕೊಡ್ತಾರೆ. ಬಟ್ ಜಾವಾದಲ್ಲಿ ಮೇನ್ ಇಸ್ ಎ ವೈಡ್ ಟೈಪ್. ಓಕೆ, ಇನ್ನೊಂದು ಏನಪ್ಪಾ ಅಂತಂದ್ರೆ ಜಾವಾದಲ್ಲಿ ಫಂಕ್ಷನ್ ಶುಡ್ ಬಿ ಅ ಸ್ಟ್ಯಾಟಿಕ್ ಫಂಕ್ಷನ್. ಓಕೆ, ಇದು ಯಾಕೆ ಸ್ಟ್ಯಾಟಿಕ್ ಇರಬೇಕು, ಮತ್ತೆ ಇದು ಇವನ್ ಇದು ಫಂಕ್ಷನ್ ಏನದ ಪಬ್ಲಿಕ್ ಫಂಕ್ಷನ್ ಅದ. ಸೊ ಇದು ಯಾಕೆ ಪಬ್ಲಿಕ್ ಇರಬೇಕು, ಯಾಕೆ ಸ್ಟ್ಯಾಟಿಕ್ ಇರಬೇಕು ಅಂತ ನಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಫಾರ್ ನಾವು ಓಕೆ, ಈ ಫಂಕ್ಷನ್ ಏನದ ಮೇನ್ ಫಂಕ್ಷನ್, ಇಟ್ ರಿಟರ್ನ್ಸ್ ನಥಿಂಗ್ ವೈಡ್, ಇಟ್ಸ್ ಅ ಸ್ಟ್ಯಾಟಿಕ್ ಫಂಕ್ಷನ್ ಅಂಡ್ ಇಟ್ಸ್ ಅ ಪಬ್ಲಿಕ್ ಫಂಕ್ಷನ್. ಓಕೆ, ಅಟ್ ದ ಸೇಮ್ ಟೈಮ್ ಇಟ್ ಟೇಕ್ಸ್ an argument, an array of type string array. Okay, so normally arguments ಗೆ args ಅಂತ ವೇರಿಯಬಲ್ ನೇಮ್ ಕೊಡ್ತೀವಿ. ಸೊ ದಿಸ್ ಇಸ್ ದ ಆರ್ಗ್ಯುಮೆಂಟ್. ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಏನು ಪಾಸ್ ಮಾಡ್ತೀವಿ ಅದನ್ನ ಇಲ್ಲಿ ಹೋಲ್ಡ್ ಮಾಡ್ಲಿಕ್ಕೆ. ಸೊ ಕಮಾಂಡ್ ಲೈನ್ನಾಗ ನಾನು ಮಲ್ಟಿಪಲ್ ಆರ್ಗ್ಯುಮೆಂಟ್ಸ್ ಪಾಸ್ ಮಾಡ್ಬೋದು. ಅಂಡ್ ಈಚ್ ಆರ್ಗ್ಯುಮೆಂಟ್ ಏನು ಪಾಸ್ ಮಾಡ್ತೀನಿ ಇಸ್ ಆಫ್ ಟೈಪ್ ಸ್ಟ್ರಿಂಗ್. ಸೊ ಸ್ಟ್ರಿಂಗ್ ಅರೇ ಪಾಸ್ ಮಾಡ್ತೀನಿ, ಅಂದ್ರೆ ಮೋರ್ ದೆನ್ ಒನ್ ಸ್ಟ್ರಿಂಗ್ ನಾನು ಕಮಾಂಡ್ ಲೈನಲ್ಲಿ ಪಾಸ್ ಮಾಡ್ಬೋದು. ಅದಕ್ಕೆ ಈ ಫಂಕ್ಷನ್ ಏನದ ಈ ಥರದ ಸಿಂಟ್ಯಾಕ್ಸ್ ಬರ್ತದೆ. ಸೊ ಫಂಕ್ಷನ್ ಸಿಗ್ನೇಚರ್ ನೋಡಿದಿ ಅಂತದ ನನಗೆ, ಇಟ್ಸ್ ಎ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ವಿಚ್ ಟೇಕ್ಸ್ argument which is one parameter which is nothing but a string of array. Okay, that means multiple arguments na as an array, string array ಅಂತ ಹೇಳಿ ನಾವು ಪಾಸ್ ಮಾಡ್ತೀವಿ. ಅದನ್ನ ಆರ್ಕ್ಸ್ ಎಸ್ ನಾಗ ನಾವು ಹೋಲ್ಡ್ ಮಾಡ್ತೀವಿ. ಓಕೆ, ಇದಕ್ಕೆ ನೀನು ABC ಅಂತಲೂ ಕರಿಬಹುದು, ಬಟ್ ನಾರ್ಮಲಿ ಕನ್ವೆನ್ಷನ್ ಪ್ರಕಾರ ಅಂದ್ರೆ ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ಹೇಳಿ ಸೊ ಇದನ್ನ ಆಸ್ ಇಟ್ ಈಸ್ ಬರೀತಾರೆ. ಸೊ ನಿನಗೆ ಮೋಸ್ಟ್ ಆಫ್ ದ ಟೈಮ್ಸ್ ನಿನ್ನ ಜಾವಾ ಪ್ರೋಗ್ರಾಮ್ನಲ್ಲಿ ಒಂದು ಪಬ್ಲಿಕ್ ಕ್ಲಾಸ್ ಇರ್ತದ, ಅದರೊಳಗೆ ಒಂದು ಪಬ್ಲಿಕ್ ಫಂಕ್ಷನ್ ಇರ್ತದ, ದಟ್ ಈಸ್ ಮೇನ್, ದಿಸ್ ಇಸ್ ದ ಎಂಟ್ರಿ. ಓಕೆ, ನನಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಫರ್ದರ್ ಆಪರೇಷನ್ಸ್ ಏನು ಬೇಕು ಅದನ್ನ ಮಾಡ್ಬೋದು. ಓಕೆ, ಬಟ್ ಒನ್ ಇಂಪಾರ್ಟೆಂಟ್ ಥಿಂಗ್, ಜಾವಾ ಇಸ್ ಕೇಸ್ ಸೆನ್ಸಿಟಿವ್. ಆಲ್ ದೀಸ್ ಕೀವರ್ಡ್ಸ್ ಆರ್ ಲೋವರ್ ಕೇಸ್. ಓಕೆ, ಫಂಕ್ಷನ್ ನೇಮ್ is also a lower case. Class name is uppercase, starts with uppercase and it's a camel case. Yeah? Camel case ಅಂದ್ರೆ ಸೆಕೆಂಡ್ ವರ್ಡ್ ಸ್ಟಾರ್ಟ್ ಆಗ್ತದಲ್ಲ ಅದರದ್ದು ಫಸ್ಟ್ ಲೆಟರ್ನ ಅಪ್ಪರ್ ಕೇಸ್ ಮಾಡಬೇಕು. ಓಕೆ, ಬಟ್ ಆಲ್ ಫಂಕ್ಷನ್ ನೇಮ್ ಸ್ಟಾರ್ಟ್ಸ್ ವಿತ್ ಲೋವರ್ ಕೇಸ್. ಮತ್ತೆ ಜಾವಾದಲ್ಲಿ ಅಥವಾ ಎನಿ ಅದರ್ ಲ್ಯಾಂಗ್ವೇಜ್ನಲ್ಲಿ ಓಕೆ, ವೇರಿಯಬಲ್ ನೇಮ್ಸ್, ಇವು ಫಂಕ್ಷನ್ ನೇಮ್ ಇರ್ಬೋದು, ವೇರಿಯಬಲ್ ನೇಮ್ ಇರ್ಬೋದು, ಐಡೆಂಟಿಫೈಯರ್ ಅಂತ ಏನು ನಾವು ಕಾಲ್ ಮಾಡ್ತೀವಿ ಐಡೆಂಟಿಫೈಯರ್ ಅಂತ, ಇಟ್ಸ್ ವೇರಿಯಬಲ್ ನೇಮ್ ಇರ್ಬೋದು, ಫಂಕ್ಷನ್ ನೇಮ್ ಇರ್ಬೋದು, ಕ್ಲಾಸ್ ನೇಮ್ ಇರ್ಬೋದು, ಎನಿ ಐಡೆಂಟಿಫೈಯರ್. ನೀನು ಸಮಥಿಂಗ್ ಐಡೆಂಟಿಫೈ ಮಾಡ್ಲಿಕ್ಕೆ ಏನು ಯೂಸ್ ಮಾಡ್ತಿಲ್ಲ ಐಡೆಂಟಿಫೈಯರ್ನ, ಅದು ನಾರ್ಮಲಿ ಏನಪ್ಪಾ ಅಂದ್ರೆ ಕೇಸ್ ಸೆನ್ಸಿಟಿವ್ ಇರ್ತದ. ಸೊ ರೂಲ್ಸ್ ಇರ್ತಾವ, ಫಂಕ್ಷನ್ ನೇಮ್ ಲೋವರ್ ಕೇಸ್ ಇರಬೇಕು, ಕ್ಲಾಸ್ ನೇಮ್ ಅಪ್ಪರ್ ಕೇಸ್ ಇರಬೇಕು. ಸೊ ಆ ಥರ ರೂಲ್ಸ್ ಗೊತ್ತಿರಬೇಕು. ಓಕೆ, ಸೊ ಇಲ್ಲಿ ಮೇನ್ ಫಂಕ್ಷನ್ ಲೋವರ್ ಕೇಸ್. ಸೊ ಸ್ಟ್ರಿಂಗ್ ಕ್ಲಾಸ್ ಅದ ಆಕ್ಚುಲಿ ಜಾವಾದಲ್ಲಿ. ಓಕೆ, ಸೊ ಇಟ್ಸ್ ಅ ಸ್ಪೆಷಲ್ ಕ್ಲಾಸ್. ಸೊ ಇಟ್ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ನೇಮ್ ಬಿಕಾಸ್ ಆಲ್ ಕ್ಲಾಸ್ ನೇಮ್ಸ್ ಸ್ಟಾರ್ಟ್ಸ್ ವಿತ್ ಅಪ್ಪರ್ ಕೇಸ್. ಓಕೆ, ಸೊ ಇಲ್ಲಿ ಸ್ಟ್ರಿಂಗ್ ಇಸ್ ಅ ಡೇಟಾ ಟೈಪ್. ಇಟ್ಸ್ ಆಕ್ಚುಲಿ ಎ ಡಿರೈವ್ಡ್ ಅಥವಾ ಸೆಕೆಂಡರಿ ಡೇಟಾ ಟೈಪ್ ಅಂತ ಕರಿತೀವಿ, ಬಟ್ ಇಟ್ಸ್ ಆಕ್ಚುಲಿ ಎ ಕ್ಲಾಸ್. ಸೊ ಇದೇನದ ನನಗೆ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಇದೇ ಥರ ಸಿಂಟ್ಯಾಕ್ಸ್ ಬರ್ತದೆ, ಇಲ್ಲೇನು ಚೇಂಜ್ ಇರಬಾರ್ದು. ಇದನ್ನ ಲೋವರ್ ಕೇಸ್ ಮಾಡಿದ್ರೆ ನನಗೆ ಕಂಪೈಲೇಷನ್ ಎರರ್ ಬರ್ತದ. ಓಕೆ, ನಾನು ಆಮೇಲೆ ತೋರಿಸ್ತೀನಿ ಲೋವರ್ ಕೇಸ್ ಮಾಡಿ ಕಂಪೈಲೇಷನ್ ಎರರ್ ಏನು ಬರ್ತದ. ಓಕೆ, ಬಟ್ ಇದ್ರ ಸಿಂಟ್ಯಾಕ್ಸ್ ಈ ಥರ ಬರ್ತದೆ. ಈಗ ನಮಗೇನು ಬೇಕಾಗ್ಯದ, ನನ್ನ ಪರ್ಪಸ್ ಈ ಪ್ರೋಗ್ರಾಮ್ ಬರೆಯೋ ಪರ್ಪಸ್ ಏನಂದ್ರೆ ಹೆಲೋ ವರ್ಲ್ಡ್ ಪ್ರಿಂಟ್ ಮಾಡ್ಬೇಕಾಗ್ಯದ, ನನಗೆ ಔಟ್ಪುಟ್ ಅಲ್ಲಿ ಪ್ರಿಂಟ್ ಮಾಡ್ಬೇಕಾಗ್ಯದ. ಓಕೆ, ಸೊ ಔಟ್ಪುಟ್ ನನಗೆ ಪ್ರಿಂಟ್ ಮಾಡಬೇಕಾಯ್ತು ಅಂತಂದ್ರೆ ದೇರ್ ಈಸ್ ಅ ಆಬ್ಜೆಕ್ಟ್ ಅವೈಲೇಬಲ್ ಸ್ಟ್ರೀಮ್, ನನಗೆ ಡಿಸ್ಪ್ಲೇಗೆ ಇದು ಮಾಡಬೇಕಾಯ್ತು ಅಂದ್ರೆ ಅದು ಎಲ್ಲಿ ಅವೈಲೇಬಲ್ ಅದ, ಇಟ್ ಈಸ್ ಅವೈಲೇಬಲ್ ಇನ್ ಸಮಥಿಂಗ್ ಕಾಲ್ಡ್ ಸಿಸ್ಟಮ್ ಡಾಟ್ ಔಟ್ ಫಂಕ್ಷನ್. ಸೊ ಔಟ್ ಆಬ್ಜೆಕ್ಟ್ ಅಲ್ಲಿ. ಸೊ ಸಿಸ್ಟಮ್ ಇಸ್ ಅ ಪ್ಯಾಕೇಜ್. ಸೊ ಪ್ಯಾಕೇಜ್ ನೇಮ್ ಸ್ಟಾರ್ಟ್ಸ್ ವಿತ್ ಅಪ್ಪರ್ ಕೇಸ್. ಸೊ ಸಿಸ್ಟಮ್ ಡಾಟ್ ಇನ್ represents keyboard, system.out represents your output stream. ಸೊ ಇದೇನು ಕೊಡ್ತದೆ ನಮ್ಗೆ, ಒಂದು ಔಟ್ಪುಟ್ ಸ್ಟ್ರೀಮ್ ಕೊಡ್ತದೆ. ಸೊ ಅಂದ್ರೆ ನಾನು ಔಟ್ಪುಟ್ ಕನ್ಸೋಲಿಗೆ ಔಟ್ಪುಟ್ ಮಾಡ್ಬೋದು. ಓಕೆ, ಸೊ ಇದು ಏನು ಮಾಡ್ತದೆ, ಡಿಫ್ರೆಂಟ್ ಫಂಕ್ಷನ್ಸ್, ದಿಸ್ ಇಸ್ ಅನ್ ಆಬ್ಜೆಕ್ಟ್. ಇದೇನು ಮಾಡ್ತದೆ ನಮಗೆ ಡಿಫ್ರೆಂಟ್ ಫಂಕ್ಷನ್ಸ್ ಕೊಡ್ತದೆ. ಒನ್ ಆಫ್ ದ ಫಂಕ್ಷನ್ ಇಸ್ ಪ್ರಿಂಟ್. ಸೊ ಪ್ರಿಂಟ್ ಫಂಕ್ಷನ್ ಮತ್ತು ಇದ್ರದ್ದು ವೇರಿಯಂಟ್ ಡಿಫ್ರೆಂಟ್ ವೇರಿಯೇಷನ್ಸ್ ಬರ್ತಾವ, ಲೈಕ್
ಪ್ರಿಂಟ್ ಎಲ್ ಎನ್ ಅಂದರೆ ಪ್ರಿಂಟ್ ವಿತ್ ನ್ಯೂ ಲೈನು. ಓಕೆ, ಸಿಂಪಲ್ ಪ್ರಿಂಟು. ಓಕೆ, ಸೊ ನಾವೇನು ಮಾಡೋಣ, ಪ್ರಿಂಟ್ ವಿತ್ ನ್ಯೂ ಲೈನ್ ಯೂಸ್ ಮಾಡೋಣ, ಪ್ರಿಂಟ್ ಎಲ್ ಎನ್. ಓಕೆ, ಇದೇನು ಮಾಡ್ತದ ಪ್ರಿಂಟ್ ಎಲ್ ಎನ್, ನಾ ಇಲ್ಲೇನು ಮಾಡ್ಲಿಕ್ಕತ್ತೀನಿ, ಈ ಪ್ರಿಂಟ್ ಎಲ್ ಎನ್ ಫಂಕ್ಷನ್ ಅನ್ನು ಯೂಸ್ ಮಾಡಿಕೊಂಡು ಔಟ್ಪುಟ್ ಕೊಡ್ಲಿಕ್ಕತ್ತೀನಿ. ಓಕೆ, ಸೊ ಪ್ರಿಂಟ್ ಎಲ್ ಎನ್ ಫಂಕ್ಷನ್ ಅನ್ನ ಕಾಲ್ ಮಾಡ್ಲಿಕ್ಕತ್ತೀನಿ. ಈ ಫಂಕ್ಷನ್ ಎಲ್ಲಿ ಅವೈಲೇಬಲ್ ಅದ, ಔಟ್ ಆಬ್ಜೆಕ್ಟ್ ಅಲ್ಲಿ ಅವೈಲೇಬಲ್ ಅದ. ಓಕೆ, ಅಂಡ್ ದಟ್ ಔಟ್ ಆಬ್ಜೆಕ್ಟ್ ಇಸ್ ಅವೈಲೇಬಲ್ ಇನ್ ಸಿಸ್ಟಮ್ ಪ್ಯಾಕೇಜ್. ಸೊ ಅದಕ್ಕೆ ನಾವು ಏನು ಬರಿತೀವಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್, ಆಬ್ಜೆಕ್ಟ್ ಡಾಟ್ ಫಂಕ್ಷನ್ ಯಾವಾಗಲೂ. ಓಕೆ, ಸೊ ಈ ಪ್ರಿಂಟ್ ಎಲ್ ಎನ್ ಪ್ರಿಂಟ್ ಮಾಡ್ತದೆ. ಏನು ಪ್ರಿಂಟ್ ಮಾಡಬೇಕು ಅನ್ನೋದನ್ನ ನಾವು ಪ್ಯಾರಾಮೀಟರ್ ಕೊಡಬೇಕು. ಏನು ಪ್ರಿಂಟ್ ಮಾಡಬೇಕಪ್ಪ ನಾನು, ಸೊ ಇನ್ ಮೈ ಕೇಸ್ ಇಟ್ ಇಸ್ ಹೆಲೋ ವರ್ಲ್ಡ್ ಅಂತ ಪ್ರಿಂಟ್ ಮಾಡ್ತೀನಿ ಅಂತ ಇಟ್ಕೋ. ಓಕೆ, ಇದನ್ನು ನನಗೆ ಪ್ರಿಂಟ್ ಮಾಡಬೇಕಾಗ್ಯದ. ಸೊ ದಿಸ್ ಈಸ್ ದ ಮೆಕ್ಯಾನಿಸಮ್. ಸೊ ನೀ ಏನೇ ಔಟ್ಪುಟ್ ಪ್ರಿಂಟ್ ಮಾಡೋ, ಇಟ್ ಶುಡ್ ಬಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್, ಮತ್ತು ಇಲ್ಲಿ ಏನು ಪ್ರಿಂಟ್ ಮಾಡಬೇಕಂತೀವಿ. ಓಕೆ, ಮತ್ತು ಒನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಜಾವಾದಲ್ಲಿ ಎವ್ರಿ ಸ್ಟೇಟ್ಮೆಂಟ್, ಓಕೆ, ಎವ್ರಿ ಸ್ಟೇಟ್ಮೆಂಟ್ ಶುಡ್ ಎಂಡ್ ವಿತ್ ಅ ಸೆಮಿಕಾಲನ್. ಸೊ ಈಗ ಹೆಂಗೆ ನಾವು ಇಂಗ್ಲೀಷ್ನಲ್ಲಿ ಫುಲ್ ಸ್ಟಾಪ್ ಹಾಕ್ತೀವಿ, ಹಂಗೆ ಎಂಡ್ ಆಫ್ ದ ಸ್ಟೇಟ್ಮೆಂಟ್ಗೆ ನಾವು ಸೆಮಿಕಾಲನ್ ಕೊಡ್ತೀವಿ. ಓಕೆ, ಸೊ ನೀವು ಕೇಳ್ಬೋದು ಇಲ್ಲಿ ಯಾಕೆ ಸೆಮಿಕಾಲನ್ ಕೊಟ್ಟಿಲ್ಲ ಅಂತ ಹೇಳಿ. ಸೊ ಇದು ಎಂಡ್ ಆಗೋದು ಎಲ್ಲಿ ಎಂಡ್ ಆಗ್ತದೆ, ಇಲ್ಲಿ ಎಂಡ್ ಆಗ್ತದೆ. ಓಕೆ, ಫಂಕ್ಷನ್ಗೆ. ಸೊ ಇದು ಮಲ್ಟಿಪಲ್ ಲೈನ್ಸ್ ಇದ್ದಿದ್ದದ, ಬಟ್ ಇಲ್ಲೇನದ, ದಿಸ್ ಈಸ್ ಒನ್ ಸಿಂಗಲ್ ಸ್ಟೇಟ್ಮೆಂಟ್. ಓಕೆ, ಇದೇ ಥರ ನಾ ಇನ್ನೊಂದು ಸಿಂಗಲ್ ಸ್ಟೇಟ್ಮೆಂಟ್ ತೊಗೊಂಬರ್ಬೋದು. ಫಾರ್ ಎಕ್ಸಾಂಪಲ್ ಇನ್ನೊಂದು ಸ್ಟೇಟ್ಮೆಂಟ್ ಇರ್ಬೋದು, ಥರ್ಡ್ ಸ್ಟೇಟ್ಮೆಂಟ್ ಇರ್ಬೋದು, ಫೋರ್ತ್ ಸ್ಟೇಟ್ಮೆಂಟ್ ಇರ್ಬೋದು, ಬಟ್ ಎವ್ರಿ ಸ್ಟೇಟ್ಮೆಂಟ್ ಶುಡ್ ಎಂಡ್ ವಿತ್ ಸೆಮಿಕಾಲನ್. ಓಕೆ, ಸೊ ನನಗೆ ಇಲ್ಲಿ ಎಟ್ ಪ್ರೆಸೆಂಟ್ ಏನು ಬೇಕಾಗ್ಯದ, ಓನ್ಲಿ ಒಂದು ಹೆಲೋ ವರ್ಲ್ಡ್ ಬೇಕಾಗ್ಯದ. ಸೊ ಒಂದು ಹೆಲೋ ವರ್ಲ್ಡ್ ಅನ್ನು. ಸೊ ದಿಸ್ ಈಸ್ ಅವರ್ ಪ್ರೋಗ್ರಾಮ್ ನಾವು. ಸೊ ನಾ ಏನು ಮಾಡಿದೆ, ಒಂದು ಕ್ಲಾಸ್ ಡಿಫೈನ್, ಜಾವಾದಲ್ಲಿ ಎವ್ರಿಥಿಂಗ್ ಶುಡ್ ಬಿ ವಿದಿನ್ ಕ್ಲಾಸ್, ಬಿಕಾಸ್ ಇಟ್ ಈಸ್ 100% ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇದು ಕ್ಲಾಸ್ ನೇಮು, ಕ್ಲಾಸ್ ಓಪನ್ ಆಗಿದ್ದು ಕರಸ್ಪಾಂಡಿಂಗ್ ಕ್ಲೋಷರ್. ಸೊ ಜಾವಾದಲ್ಲಿ ಯಾವ ಫೈಲಲ್ಲಿ ನೀನು ಪ್ರೋಗ್ರಾಮ್ ಬರೀತಿರ್ತಿ, ಹೆಲೋ ವರ್ಲ್ಡ್ ಡಾಟ್ ಜಾವಾ ಇತ್ತಂದ್ರೆ ಹೆಲೋ ವರ್ಲ್ಡ್ ಕ್ಲಾಸ್ ಪಬ್ಲಿಕ್ ಇರಬೇಕು. ಓಕೆ, ಸೊ ಇದಾದ್ಮೇಲೆ ದಟ್ ಇಸ್ ಕನ್ವೆನ್ಷನ್. ಸೊ ಇದಾದ್ಮೇಲೆ ಎಲ್ಲ ಜಾವಾ ಪ್ರೋಗ್ರಾಮ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ ಏನು, ಮೇನ್ ಫಂಕ್ಷನ್. ಸೊ ಇದನ್ನ ನೆನ್ಪಿಟ್ಕೋಬೇಕು, ಇಟ್ಸ್ ಅ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್. ಓಕೆ, ವಿಚ್ ಟೇಕ್ಸ್ ಒನ್ ಆರ್ಗ್ಯುಮೆಂಟ್ ವಿಚ್ ಇಸ್ ಆಫ್ ಸ್ಟ್ರಿಂಗ್ ಅರೇ. ಅದು ಇಲ್ಲಿ ಕ್ಲೋಸ್ ಆಗ್ತದೆ. ಸೊ ಇದು ಯಾಕೆ ಪಬ್ಲಿಕ್ ಅದ, ಯಾಕೆ ಸ್ಟ್ಯಾಟಿಕ್ ಅದ, ಎದಕ್ಕೆ ವೈಡ್ ಅದ, ಇದನ್ನ ನಾನು ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಅಂಡ್ ಎನಿಥಿಂಗ್ ಟು ಡಿಸ್ಪ್ಲೇ, ಓಕೆ, ಕನ್ಸೋಲಿಗೆ ಡಿಸ್ಪ್ಲೇ ಮಾಡಬೇಕಾಯ್ತಂದ್ರೆ ನಾವು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ ಯೂಸ್ ಮಾಡ್ತೀವಿ. ಸೊ ಪ್ರಿಂಟ್ ಎಲ್ ಎನ್ ಇಸ್ ಅ ಫಂಕ್ಷನ್, ಥ್ರೂ ದಟ್ ನೀನು ಏನು ಮಾಡ್ತೀವಿ, ಪ್ರಿಂಟ್ ಮಾಡ್ಬೋದು. ಸೊ ಪ್ರಿಂಟ್ ಎಲ್ ಎನ್ ಇಸ್ ಅ ಫಂಕ್ಷನ್ ವಿಚ್ ಟೇಕ್ಸ್ ಅನ್ ಆರ್ಗ್ಯುಮೆಂಟ್ ವಾಟ್ ಟು ಪ್ರಿಂಟ್. ಬಟ್ ಜಾವಾದಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇದ್ದಿದ್ದಕ್ಕೆ ಫಂಕ್ಷನ್ ಅನ್ನು ಡೈರೆಕ್ಟ್ ಕಾಲ್ ಮಾಡ್ಲಿಕ್ಕೆ ಬರಂಗಿಲ್ಲ. ಸೊ ಫಂಕ್ಷನ್ ಶುಡ್ ಬಿ ಕಾಲ್ಡ್ ಆನ್ ಅನ್ ಆಬ್ಜೆಕ್ಟ್. ಸೊ ಔಟ್ ಈಸ್ ಅನ್ ಆಬ್ಜೆಕ್ಟ್, ಔಟ್ ಡಾಟ್ ಪ್ರಿಂಟ್ ಎಲ್ ಎನ್, ಆಬ್ಜೆಕ್ಟ್ ಡಾಟ್ ಫಂಕ್ಷನ್. ಬಟ್ ಈ ಔಟ್ ಏನದಲ್ಲ ಅವೈಲೇಬಲ್ ಇರೋದು ಸಿಸ್ಟಮ್ ಪ್ಯಾಕೇಜ್ನಲ್ಲಿ ಅವೈಲೇಬಲ್ ಅದ. ಸೊ ಮಲ್ಟಿಪಲ್ ಆಬ್ಜೆಕ್ಟ್ಸನ್ನ ನಾವೇನು ಮಾಡ್ತೀವಿ, ಪ್ಯಾಕೇಜ್ ಮಾಡ್ತೀವಿ. ಆ ಪ್ಯಾಕೇಜ್ ಈಸ್ ಸಿಸ್ಟಮ್. ಸೊ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್. ಆ್ಯಕ್ಚುಲಿ ನೀನೇನು ಮಾಡ್ಬೇಕಂತಂದ್ರೆ ಯಾವುದೇ ಪ್ಯಾಕೇಜ್ ಯೂಸ್ ಮಾಡಬೇಕಾದ್ರೆ ನಾವು ಇಂಪೋರ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಸಿಸ್ಟಮ್ ಪ್ಯಾಕೇಜ್ ಬೈ ಡಿಫಾಲ್ಟ್ ಇಂಪೋರ್ಟ್ ಆಗ್ತದೆ. ಸೊ ಅದಕ್ಕೆ ನಾವು ಇಲ್ಲಿ ಸಿಸ್ಟಮ್ ಅಥವಾ ಲ್ಯಾಂಗ್ ಪ್ಯಾಕೇಜ್ ಏನದಲ್ಲ ಅದರೊಳಗೆ ಏನು ನಮ್ಮದು ಇದು ಅವೈಲೇಬಲ್ ಅವ ಅದು ಆಟೋಮೆಟಿಕ್ಕಾಗಿ ಇಂಪೋರ್ಟ್ ಆಗ್ತದೆ. ಸೊ ನಾವು ಅದಕ್ಕೆ ಇಲ್ಲೇನು ಇಂಪೋರ್ಟ್ ಸ್ಟೇಟ್ಮೆಂಟ್ ಬರ್ದಿಲ್ಲ. ಓಕೆ, ಸೊ ದಿಸ್ ಈಸ್ ಅವರ್ ಪ್ರೋಗ್ರಾಮ್. ಸೊ ಇದು ಏನದ ಫಸ್ಟ್ ಸೇವ್ ಮಾಡೋಣ. ಸೊ ನಾ ಪರ್ಪಸ್ಫುಲಿ ಇಲ್ಲಿ ಎಡಿಟರ್ ಯೂಸ್ ಮಾಡ್ತಿಲ್ಲ, ಯಾಕಂದ್ರೆ ನನಗೆ ಇದು ಗೊತ್ತಾಗಬೇಕು. ಅಲ್ಲಿ ಎಡಿಟರ್ನಲ್ಲಿ ಏನಾಗ್ಬಿಡ್ತದೆ, ಇಲ್ಲಿ ಇದೆಲ್ಲನೂ ಜನ್ರೇಟ್ ಆಗಿಬಿಡ್ತದೆ ಆಟೋಮೆಟಿಕ್ಕಾಗಿ. ಓಕೆ, ಸೊ ಈಗ ನನಗೆ ಇಲ್ಲಿ ಹೋಗಿ ನೋಡಿದ್ರೆ ನನ್ನ ಪ್ರೋಗ್ರಾಮ್ ಅದ ಹೆಲೋ ವರ್ಲ್ಡ್ ಡಾಟ್ ಜಾವಾ ಅದ. ಈ ಫೋಲ್ಡರ್ನಲ್ಲಿ ದಿಸ್ ಇಸ್ ದ ಓನ್ಲಿ ಪ್ರೋಗ್ರಾಮ್ ಅವೈಲೇಬಲ್. ಓಕೆ, ನನಗೆ ಈ ಪ್ರೋಗ್ರಾಮನ್ನು ಕಂಪೈಲ್ ಮಾಡಬೇಕು. ಓಕೆ, ಜಾವಾ ಇಸ್ ಅ ಕಂಪೈಲ್ಡ್ ಲ್ಯಾಂಗ್ವೇಜ್, ಕಂಪೈಲ್ಡ್ ಆ್ಯಂಡ್ ಇಂಟರ್ಪ್ರಿಟೆಡ್. ಫಸ್ಟ್ ಏನು ಮಾಡ್ತದೆ ಜಾವಾ ಪ್ರೋಗ್ರಾಮು, ಸೋರ್ಸ್ ಕೋಡ್ ಏನದಲ್ಲ ಇದು ಇಂಗ್ಲೀಷ್ ಲೈಕ್ ಸೋರ್ಸ್ ಕೋಡ್ ಏನದಲ್ಲ ಇದನ್ನ ಬೈಟ್ ಕೋಡಿಗೆ ಕನ್ವರ್ಷನ್ ಮಾಡ್ತದೆ. ಸೊ ದಟ್ ಈಸ್ ಕಾಲ್ಡ್ ಕಂಪೈಲೇಷನ್. ಸೊ ಕಂಪೈಲ್ ಹೆಂಗೆ ಮಾಡ್ತೀವಿ, ವಿ ಹ್ಯಾವ್ ಎ ಟೂಲ್ ಕಾಲ್ಡ್ ಜಾವಾ ಸಿ. ಒನ್ ಸೆಕೆಂಡ್, ಜಾವಾ ಸಿ. ಸೊ ಜಾವಾ ಸಿ ಏನದಲ್ಲ ನಿನಗೆ ಕಂಪೈಲರ್. ಓಕೆ, ನೀನೇನು ಮಾಡಬೇಕು, ಯಾವ ಫೈಲನ್ನು ಕಂಪೈಲ್ ಮಾಡೋದದ. ಓಕೆ, ಹೆಲೋ ವರ್ಲ್ಡ್ ಡಾಟ್ ಜಾವಾ ಫೈಲನ್ನು ಕಂಪೈಲ್ ಮಾಡೋದದ ನನಗೆ. ಸೊ ಇದ್ರೊಳಗೆ ಸೋರ್ಸ್ ಕೋಡ್ ಅದ, ದಟ್ ಈಸ್ ಯುವರ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಜಾವಾದಲ್ಲಿ ಏನು ಬರ್ತಿದ್ದದ ಇದ್ರೊಳಗೆ ಸೋರ್ಸ್ ಕೋಡ್ ಅದ. ಇದನ್ನು ನಾನು ಬೈಟ್ ಕೋಡಿಗೆ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬೈಟ್ ಕೋಡ್ ಅಂದ್ರೆ ಏನು, ಅದು ಎದಕ್ಕೆ ಕನ್ವರ್ಷನ್ ಮಾಡಬೇಕು, ಅದು ಯಾವ ರೀತಿ ಎಕ್ಸಿಕ್ಯೂಟ್ ಆಗ್ತದೆ, ಅದು ಸಪ್ರೇಟಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇಲ್ಲಿ ಫಸ್ಟ್ ಕಂಪೈಲ್ ಮಾಡಲಿಕ್ಕೆ.
ಸೊ ಇಲ್ಲಿ ನೀನು ಎಂಟರ್ ಪ್ರೆಸ್ ಮಾಡಿದೆ ಅಂದ್ರೆ, ಒನ್ ಸೆಕೆಂಡ್, ಓಕೆ. ಸೊ ಇಲ್ಲೇನದ ನಿನಗೆ ಕಂಪೈಲೇಷನ್ ಸ್ಟಾರ್ಟ್ ಆಯಿತು. ಸೊ ಕಂಪೈಲ್ ಆಯಿತು. ಈಗ ನೀವು ಫಾರ್ ಎಕ್ಸಾಂಪಲ್ ಹೋಗಿ ನಾನು ಎಲ್ ಎಸ್ ಇಲ್ಲ, ಓಕೆ. ಸೊ ಈಗ ನೋಡು, ಜಾವಾ ಫೈಲ್ ಇತ್ತು ನನಗೆ ಫಸ್ಟು, ಅದು ಕಂಪೈಲ್ ಆಗಿ ಬೈಟ್ ಕೋಡ್ ಕನ್ವರ್ಷನ್ ಆಗಿ ಡಾಟ್ ಕ್ಲಾಸ್ ಫೈಲ್ ಆಯಿತು. ಓಕೆ. ಸೊ ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇಲ್ಲಿ ಮಲ್ಟಿಪಲ್ ಕ್ಲಾಸ್ ಡೆಫಿನೇಷನ್ ಇತ್ತು ಅಂತ ಇಟ್ಕೋ. ಇಲ್ಲಿ ಇನ್ನೊಂದು ಕ್ಲಾಸ್ ಇತ್ತಪ್ಪ, ಎಕ್ಸ್ ವೈ ಝಿ. ಓಕೆ. ಸೊ ಅಟ್ ಪ್ರೆಸೆಂಟ್ ಏನೂ ಇಲ್ಲ. ಸೊ ಅಂಡ್ ಒನ್ ಮೋರ್ ಎ ಬಿ ಸಿ ಅಂತಿತ್ತು ಅಂತ ಇಟ್ಕೋ. ಓಕೆ. ಸೊ ಈ ಥರ ಇರ್ಬೋದು, ಒಂದೇ ಫೈಲಲ್ಲಿ ನಿನ್ನ ಮಲ್ಟಿಪಲ್ ಕ್ಲಾಸ್ ಡೆಫಿನೇಷನ್ಸ್ ಇರ್ಬೋದು, ಬಟ್ ಓನ್ಲಿ ಒನ್ ಕ್ಲಾಸ್ ಡೆಫಿನೇಷನ್ ಶುಡ್ ಬಿ ಪಬ್ಲಿಕ್. ಓಕೆ. ಆ್ಯಂಡ್ ಅದರ ನೇಮ್ ಏನಿರಬೇಕಲ್ಲ, ಜಾವಾ ಅಂದ್ರೆ ನೀನು ಡಾಟ್ ಜಾವಾ ಫೈಲಿಗೆ ಸೇವ್ ಮಾಡಿರ್ತೀವಿ, ಸೇಮ್ ಇರಬೇಕು. ಸೊ ನಾನು ಇದನ್ನು ಫಾರ್ ಎಕ್ಸಾಂಪಲ್ಲು ಇದನ್ನು ನಾನು ಪಬ್ಲಿಕ್ ಮಾಡಿದೆ ಅಂತ ಇಟ್ಕೊ. ಓಕೆ. ಅವಾಗ ಏನಾಗ್ತದೆ, ಈ ಈ ಪರ್ಟಿಕ್ಯುಲರ್ ಪಬ್ಲಿಕ್ ಫೈಲನ್ನು ನೀನು ಸಪ್ರೇಟ್ ಜಾವಾ ಫೈಲಲ್ಲಿ ಅಂದರೆ ಎಕ್ಸ್ ವೈ ಝಿ ಡಾಟ್ ಜಾವಾ ಫೈಲಲ್ಲಿ ಸ್ಟೋರ್ ಮಾಡ್ಬೇಕಾಗ್ತದೆ. ಓಕೆ. ಸೊ ನನಗೇನು ಇಲ್ಲಿ ಬೇಕಾಗಿರೋದು, ಒಂದೇ ಫೈಲಲ್ಲಿ ನಾನು ಮಾಡ್ಲಿಕ್ಕತ್ತೀನಿ ಅಂತಂದ್ರೆ ಓನ್ಲಿ ಒನ್ ಕ್ಲಾಸ್ ಶುಡ್ ಬಿ ಪಬ್ಲಿಕ್. ಬಟ್ ಇದು ಪಬ್ಲಿಕ್ ಅಂದ್ರೆ ಏನು ಅಂತ ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಅಟ್ ಪ್ರೆಸೆಂಟ್ ಈ ಥರ. ಸೊ ಒಂದು ವೇಳೆ ಹೀಗಿತ್ತು ಅಂತಂದ್ರೆ ನಾನು ಕಂಪೈಲ್ ಮಾಡಿದಾಗ ಏನಾಗ್ತದೆ, ಒಂದು ಇಲ್ಲೊಂದು ಕ್ಲಾಸ್ ಅದ ನನಗೆ. ಸೊ ಹಲೋ ವರ್ಲ್ಡ್ ಡಾಟ್ ಕ್ಲಾಸ್ ಬರ್ತದೆ, ಆಮೇಲೆ ಎಕ್ಸ್ ವೈ ಝಿ ಡಾಟ್ ಕ್ಲಾಸ್ ಬರ್ತದೆ, ಎ ಬಿ ಸಿ ಡಾಟ್ ಕ್ಲಾಸ್ ಬರ್ತದೆ. ಅಂದ್ರೆ ನಾನು ಇದು ಒಂದು ಫೈಲನ್ನು ಕಂಪೈಲ್ ಮಾಡಿದೆ ಅಂತಂದ್ರೆ ನನಗೆ 3 ಕ್ಲಾಸ್ ಫೈಲ್ ಸಿಗ್ತಾವೆ. ಓಕೆ. ಬಟ್ ಅಟ್ ಪ್ರೆಸೆಂಟ್ ನನಗಿರೋದೇನದ, ಸಿಂಪಲ್ ಒಂದೇ ಇದ್ದಿದ್ದಕ್ಕೆ, ಓಕೆ, ನಿನಗೇನಾಗ್ಲಿಕ್ಕತ್ತದ, ಒಂದೇ ಹೆಲೋ ವರ್ಲ್ಡ್ ಡಾಟ್ ಕ್ಲಾಸ್ ಫೈಲ್ ಬರ್ಲಿಕ್ಕತ್ತದ. ಸೊ ಇದು ಬಂದ ಮೇಲೆ ಇದು ಅಂದ್ರೆ ಏನಾಯ್ತು, ಪ್ರೋಗ್ರಾಮ್ ಸಕ್ಸಸ್ಫುಲಿ ಕಂಪೈಲ್ ಆಯಿತು, ಏನು ಎರರ್ಸ್ ಇಲ್ಲ. ಓಕೆ. ಈಗ ಇದನ್ನು ನೀನು ಎಕ್ಸಿಕ್ಯೂಟ್ ಮಾಡಬೇಕು. ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಜಾವಾ ಇಂಟರ್ಪ್ರಿಟರ್ ಯೂಸ್ ಮಾಡ್ತೀವಿ, ಜಸ್ಟ್ ಜಾವಾ. ಅದು ನೀನು ಏನು ಕ್ಲಾಸ್ ಫೈಲ್ ಏನಿರ್ತದಲ್ಲ, ಆ ಕ್ಲಾಸ್ ಫೈಲ್ ಹೆಸರು ಕೊಡಬೇಕು. ಓಕೆ. ಯಾವ ಕ್ಲಾಸನ್ನು ನೀನು ಎಕ್ಸಿಕ್ಯೂಟ್ ಮಾಡ್ಬೇಕಂತಿದೀಯ ಅಂತೇಳಿ. ಸೊ ನಾರ್ಮಲಿ ನೀವು ಯಾವುದನ್ನು ಎಕ್ಸಿಕ್ಯೂಟ್ ಮಾಡ್ತಿ, ಯಾವ ಕ್ಲಾಸಲ್ಲಿ ಮೇನ್ ಫಂಕ್ಷನ್ ಇರ್ತದೆ, ಬಿಕಾಸ್ ದಟ್ ಈಸ್ ದ ಎಂಟ್ರಿ ಪಾಯಿಂಟು. ಸೊ ಅದನ್ನು ನೀನು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಹೋಗ್ತೀವಿ. ಸೊ ನಿನ್ನ ಮೇನ್ ಫಂಕ್ಷನ್ ಇದರಲ್ಲದ, ಹೆಲೋ ವರ್ಲ್ಡ್ ಜಾವಾದಲ್ಲದ, ಹೆಲೋ ವರ್ಲ್ಡ್ ಕ್ಲಾಸಲ್ಲಿ. ಸೊ ನೀನು ಹೆಲೋ ವರ್ಲ್ಡ್ ಕ್ಲಾಸಲ್ಲಿ ನೀನು ಜಾವಾ ಇಂಟರ್ಪ್ರಿಟ್ ಕ್ಲಾಸ್ ಡಾಟ್ ಕ್ಲಾಸ್ ಕೊಡೋ ಅವಶ್ಯಕತೆ ಇಲ್ಲ, ಕೊಡಬಾರ್ದು. ಸೊ ಜಾವಾ ಹೆಲೋ ವರ್ಲ್ಡ್ ಇದನ್ನು ನೀನು ಎಕ್ಸಿಕ್ಯೂಟ್ ಮಾಡಿದೆ ಅಂದ್ರೆ ನಾವು ಫಂಕ್ಷನ್ ಇಸ್ ಅವರ್ ಪ್ರೋಗ್ರಾಮ್ ಇಸ್ ಇಂಟರ್ಪ್ರಿಟೆಡ್, ನಿನಗೆ ಔಟ್ಪುಟ್ ಡಿಸ್ಪ್ಲೇ ಆಯಿತು. ಹೌದಾ? ಸೊ ನಾವು ಜಾವಾ ಪ್ರೋಗ್ರಾಮ್ ಬರೀತೀವಿ. ಓಕೆ. ಅದನ್ನು ಡಾಟ್ ಜಾವಾ ಫೈಲಲ್ಲಿ ಸೇವ್ ಮಾಡ್ತೀವಿ. ಓಕೆ. ಸೊ ದಿಸ್ ಈಸ್ ಯುವರ್ ಡಾಟ್ ಜಾವಾ ಫೈಲು. ಅದನ್ನು ಕಂಪೈಲ್ ಮಾಡ್ತೀವಿ, ದಟ್ ಈಸ್ ಜಾವಾ ಸಿ ಯೂಸ್ ಮಾಡಿಕೊಂಡು. ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ಜಾವಾ ಯೂಸ್ ಮಾಡಿಕೊಂಡು. ಸೊ ಜಾವಾ ಸಿ ಮಾಡುವಾಗ ಫೈಲ್ ನೇಮ್ ಕೊಡಬೇಕು, ಫುಲ್ ಫೈಲ್ ನೇಮ್, ಜಾವಾ ಫೈಲ್ ನೇಮು. ಎಕ್ಸಿಕ್ಯೂಟ್ ಮಾಡುವಾಗ ಯಾವ ಕ್ಲಾಸಲ್ಲಿ ಮೇನ್ ಫಂಕ್ಷನ್ ಇರ್ತದೆ ಅದರದ ಹೆಸರು ಕೊಡಬೇಕು. ಓಕೆ. ಸೊ ಒಂದು ವೇಳೆ ನನಗೆ ಇಲ್ಲಿ ಮಿಸ್ಟೇಕ್ಸ್ ಇತ್ತು, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಇದನ್ನು ಎರರ್ ಮಾಡ್ತೀನಿ, ಇದನ್ನು ಸೇವ್ ಮಾಡಿದೆ ನಾನು. ಈಗ ಮತ್ತೆ ನಾನು ಎನಿ ಟೈಮ್ ನೀನು ಪ್ರೋಗ್ರಾಮ್ ಚೇಂಜ್ ಮಾಡಿದ್ರೆ ಮತ್ತೆ ರೀಕಂಪೈಲ್ ಮಾಡ್ಬೇಕು, ಯಾಕಂದ್ರೆ ಮತ್ತೆ ಈ ಡಾಟ್ ಕ್ಲಾಸ್ ಫೈಲು ಜನ್ರೇಟ್ ಆಗಬೇಕು. ಓಕೆ. ಸೊ ನಾನು ರೀಕಂಪೈಲ್ ಮಾಡ್ತೀನಿ. ಸೊ ರೀಕಂಪೈಲ್ ಮಾಡಿದ ತಕ್ಷಣ ಎರರ್ ಹೇಳಿಕತ್ತದ. ಸೊ ಹಿಯರ್ ಸೆಮಿಕಾಲನ್ ಇಸ್ ಎಕ್ಸ್ಪೆಕ್ಟೆಡ್ ಅಂತ ಹೇಳಿ. ಓಕೆ. ಸೊ ಸೆಮಿಕಾಲನ್ನು ಹಾಕಬೇಕು. ಓಕೆ. ಸೊ ಇಲ್ಲೇನಾದ್ರೂ ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಇಲ್ಲಿ ಮಿಸ್ಟೇಕ್ ಮಾಡಿದ್ದೆ, ಇದು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಲ ಅಂತ ಕೊಟ್ಟಿದ್ದೆ ಅಂತ ಇಟ್ಕೊ. ಓಕೆ. ಸೊ ಅವಾಗ ಏನಾಗ್ತದೆ ನೋಡು, ಓಕೆ, ಹೇಳಿಕತ್ತದ ಈ ಪ್ಯಾಕೇಜ್ ಸಿಸ್ಟಮ್ ಡಸ್ ನಾಟ್ ಎಕ್ಸಿಸ್ಟ್. ಓಕೆ. ನೀನೇನು ಹೇಳಿಕತ್ತಿ ಪ್ಯಾಕೇಜ್ ಸಿಸ್ಟಮ್ಮು ಅದಕ್ಕೆ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ? ಅದರದ್ದು ನೇಮ್ ಏನದಲ್ಲ, ಇದು ಜಾವಾ ಇಸ್ ಎ ಕೇಸ್ ಸೆನ್ಸಿಟಿವ್. ಓಕೆ. ನೇಮ್ ತಪ್ಪು ಕೊಟ್ಟಿವಿ, ಇಟ್ ಶುಡ್ ಬಿ ಲೈಕ್ ದಿಸ್. ಓಕೆ. ಸೊ ಈಗ ಏನದ ನಿನಗೆ ಕಂಪೈಲೇಷನ್ ಆಗ್ತದೆ. ಓಕೆ. ಎಕ್ಸಿಕ್ಯೂಷನ್ನು ಜಾವಾ ಕ್ಲಾಸ್ ಫೈಲ್, ಯಾವ ಕ್ಲಾಸಲ್ಲಿ ಮೇನ್ ಫಂಕ್ಷನ್ ಇರ್ತದೆ. ಓಕೆ. ಸೊ ಗೊತ್ತಾಯ್ತಲ್ಲ, ಇದನ್ನು ಮತ್ತೊಮ್ಮೆ ಟ್ರೈ ಮಾಡಿ ನೋಡು, ಸೇಮ್ ವಿತೌಟ್ ಎಡಿಟರು ನಾವು ಇನ್ನೊಂದು 4-5 ಡೇಸ್ ಆದಮೇಲೆ ಯೂಸ್ ಮಾಡೋಣ. ಸೊ ನಾನು ಇಂಟೆಲಿಜೆ ಎಡಿಟರ್ ಯೂಸ್ ಮಾಡ್ತೀನಿ, ನೀನು ಎಕ್ಲಿಪ್ಸ್ ಯೂಸ್ ಮಾಡ್ಬೋದು, ವಿ ಎಸ್ ಕೋಡ್ ಯೂಸ್ ಮಾಡ್ಬೋದು, ಎನಿ ಎಡಿಟರ್ ಯೂಸ್ ಮಾಡ್ಬೋದು. ಬಟ್ ರೈಟ್ ನಾವು ಏನಂದ್ರೆ ಮೇನ್ ಇಂಪಾರ್ಟೆಂಟ್ ಥಿಂಗು, ನಾವು ಏನು ಮಿಸ್ಟೇಕ್ ಮಾಡ್ತೀವಿ ಪ್ರೋಗ್ರಾಮಲ್ಲಿ ನಮಗೆ ಗೊತ್ತಾಗಬೇಕು. ಎಡಿಟರ್ ಯೂಸ್ ಮಾಡಿದ್ರೆ ಏನಾಗ್ತದೆ, ಅದು ಹಿಂಟ್ ಕೊಡ್ತದೆ ಆಟೋಮೆಟಿಕ್ಕಾಗಿ, ಮತ್ತು ನಿನಗೆ ಕೀಬೋರ್ಡ್ ಶಾರ್ಟ್ಕಟ್ಸ್ಲಿಂದ ನೀ ಕಂಪ್ಲೀಷನ್ ಮಾಡ್ತದೆ. ಸೊ ಅದು ನಮ್ಗೆ ಬೇಕಿಲ್ಲ ಅಟ್ ಪ್ರೆಸೆಂಟ್, ಯಾಕಂದ್ರೆ ನಮ್ಗೆ ಗೊತ್ತಾಗಬೇಕು ನಾವು ಏನು ಮಿಸ್ಟೇಕ್ ಮಾಡ್ಲಿಕ್ಕತ್ತೀವಿ ಅಂತೇಳಿ. ಸೊ ಅದಕ್ಕೇನದ, ನೀನು ಸಿಂಪಲ್ ಎಡಿಟರು
ಸಿಂಪಲ್ ಕನ್ಸೋಲ್ನ ಕಂಪೈಲ್ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು. ಓಕೆ,